ಜನ ಕೊಲೋ ಪತ್ರಿಕೆ ರಾಯರು 83ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಆಗಲೇ ಕೇಳಿದ್ರೆ ಎಷ್ಟು ವರ್ಷ ಆಗಿದೆ ಊಟ ಅಂತ. ರಾಘವೇಂದ್ರ ಕೇಳಿದ್ರೆ ಸುಹಾಸ್ ಅಂಕಲ್ಪ ಕರೆಕ್ಟ್ ಹೇಳ್ತಾರೆ ಅಂತ ಹೇಳಿದರು. ಅವ್ರು ಇದ್ದು ಇವತ್ತು ನಮ್ಮ ಮುಂದೆ ಇಲ್ಲಾಂದ್ರೂ ಕೂಡ ಈ ಕಣ್ಮುಂದೆ ಇದ್ದಾರೆ ಅಂತ ತಿಳ್ಕೊಬೇಕು ನಾವು. ಯಾಕಂದರೆ ಪತ್ರಿಕೆ ಕೊಲೋ ಪತ್ರಿಕೆ ಅಂದರೆ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಕೂಡ ಮನೆಮತ್ತಾಗಿತ್ತು ಕೆಲವು ಜಿಲ್ಲೆಗಳಲ್ಲಿ. ನಾನು ನೋಡಿದಂಥ ನಮಗೂ 98ರಲ್ಲಿ ಫೀಲ್ಡಿಗೆ ಬಂದಾಗ ನಮ್ಮ ಮಲೇಶನ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು ಕೊಲೋ ಪತ್ರಿಕೆಗೆ. ಪದ್ಧತಿ ಶ್ರದ್ಧೆ ನೋಡಿದ್ರೆ ಇವತ್ತು ಯಾರು ಕೂಡ ನಾನು ಸೇರಿ ಅವ್ರ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇದೆ ಇವತ್ತು ಪತ್ರಿಕೆ ವಿಚಾರದಲ್ಲಿ. ಯಾಕಂದ್ರೆ ರಾತ್ರಿ 12 ಗಂಟೆ ಆದರೂ ಕೂಡ ಪತ್ರಿಕೆನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ರು. 12 ಗಂಟೆಗೆ ಪತ್ರಿಕೆ ಮುಗಿಸ್ಕೊಂಡು ಎಲ್ಲ ಹೋದ್ಮೇಲೆ ಬೀಗ ಹಾಕ್ಕೊಂಡು ಬೆಳಗಿನ ಜಾವ 3-4 ಗಂಟೆಗೆ ಎದ್ಬಿಟ್ಟಿರೋರು. ಎದ್ದು ಬೆಳಗ್ಗೆ ಹುಡುಗರು ಬಂದು ಆ ಪತ್ರಿಕೆಯನ್ನು ತಗೊಂಡು ಬಂಡ್ಲು ಕಟ್ಟಿ ಅವ್ರಿಗೆ ರೆಡಿ ಮಾಡಿಟ್ಟು ಅವ್ರ ಬಸ್ಸಲ್ಲಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ಬರ್ತಾಯಿದ್ರು. ಮತ್ತು ಹಂಗೆ ಒಂದೊಂದು ಟೈಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಬಂಡ್ಲು ಹಾಕೋ ಟೈಮ್ ಹುಡುಗರು ಬಂದಾಗ ಒಬ್ಬರು ನಡ್ಕೊಂಡು ಬಂದು ಚೆಕ್ ಮಾಡೋರು. ಆ ಕಡೆ ಬಸ್ ಹತ್ರ ನಿಂತ್ಕೊಂಡು ಅವ್ರು ಕಾಣಿಸ್ತಾ ಇರಲಿಲ್ಲ, ಪತ್ರಿಕೆ ಹೋಗ್ತಾ ಇತ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಹೋಗಿಲ್ಲ ನನಗೆ ತಕ್ಷಣ ಮಾಡೋರು. ಅಷ್ಟು ಬದ್ಧತೆ ಇಟ್ಕೊಂಡಂತೆ ಕೆಲಸ ಮಾಡೋ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ನಾನು ನೋಡಿದಂಥವ್ರು ಕೊಲೋ ಪತ್ರಿಕೆ ರಾಯರು. ಆ ವಯಸ್ಸಿನ ಅವರು ಒಂದು 80-78 ಕೂಡ ಆ ಟೈಮಲ್ಲೂ ಕೂಡ ಪತ್ರಿಕೆ ಯಾವ ರೀತಿ ನಡೆಸಬೇಕು, ಪತ್ರಿಕೆಯಲ್ಲಿ ಏನೇನು ಕಂಟೆಂಟ್ ಇರಬೇಕು, ಯಾವ ರೀತಿ ಪತ್ರಿಕೆ ಜನಕ್ಕೆ ಕೊಡಬೇಕು, ಮತ್ತು ಅದನ್ನು ಯಾವ ರೀತಿ ನಾವು ಜನಕ್ಕೆ ಫ್ರೀ ಆಗೋದು ಕೊಡ್ತಾ ಇಲ್ಲ. ಪತ್ರಿಕೆ ಅವ್ರು ಇರೋವರೆಗೂ ಫ್ರೀ ಅಂತ ಕೊಡ್ತಾನೆ ಇರಲಿಲ್ಲ. ನನಗೆ ಬೇಕಾಗಿಲ್ಲ ಬಿಡಯ್ಯ, ನನಗೆ ₹1 ಯಾರು ಕೊಡ್ತಾ ಅವ್ರಿಗೆ ನಾನು ಕೊಡ್ತೀನಿ, ನನಗೆ ಫ್ರೀ ಕೊಡೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ತಾ ಇದ್ರು. ಮತ್ತು ಯಾವ ಜಾಹೀರಾತಿಗೆ ಬಂದಾಗ ನಮಗೆ ಆ ಥರ ಹೊಟ್ಟೆ ಉರಿಯೋದು. ಕೊಲೋ ಪತ್ರಿಕೆ ಎಲ್ಲ ಜಾಹೀರಾತು ತೊಗೊಂಡ್ಬಿಡ್ತಾರೆ, ನಮ್ಗೆ ಯಾರು ಕೊಡೋಲ್ಲ ಅಂತ. ನಾನು ಯಾವಾಗ ರಮೇಶ್ ಅಣ್ಣಂಗೆ ಲೇಟ ಮಾಡ್ತಾ ಇದ್ದೆ, ಏನಣ್ಣ ಬರೀ ಕೊಲೋ ಪತ್ರಿಕೆ ಕೊಡಿಸ್ತೀನಿ, ನಮಗೂ ಕೊಡ್ಸೋಕ್ಕಾಗಲ್ಲ ಅಂತ. ಯಾಕಂದರೆ ಅವ್ರದ್ದು ಆ ವರ್ಷ ಶ್ರಮ ಇದೆ. ಕೊಲೋ ಪತ್ರಿಕೆಗೆ ಬಂದು ಜಾಹೀರಾತು ಕೊಡ್ತಾರಂದರೆ ಅವ್ರ ಶ್ರಮನ ನಾವು ಅದನ್ನು ಕಣ್ಮುಂದೆ ತೊಗೊಬೇಕಾಗುತ್ತೆ. ಇವತ್ತೆಲ್ಲ ನಮ್ಮ ಇವತ್ತು ಕೋಲಾರದಲ್ಲಿ ಸುಮಾರು 30-40 ಸಂಪಾದಕರಿದ್ದೀರಿ. ನನ್ನ ಸೇರಿಯಾಗೆ ಯಾವ ಸಂಪಾದಕರು ಕೂಡ ತನ್ನ ಪತ್ರಿಕೆಯಲ್ಲಿ ಏನು ಸುದ್ದಿ ಬರುತ್ತೆ ಅನ್ನೋದು ಕೆಲವು ಸಂಪಾದಕರು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆ ಪ್ರಿಂಟ್ ಆಗೋರು ಗೊತ್ತಿಲ್ಲ. ಇವತ್ತು ಬಹುತೇಕ ಪತ್ರಿಕೆ ಓದೋದು ಕೂಡ ಇವತ್ತು ಪತ್ರಿಕೆಗಳಲ್ಲಿ ಇವತ್ತು ಏನು ಬರುತ್ತೆ ಅನ್ನೋದ್ರ ಬಗ್ಗೆ. ಆದರೆ ರಾಯರ್ ಹಂಗಲ್ಲ, ಎಲ್ಲ ಮ್ಯಾಟ್ರನ್ನ ಅಲೈನ್ಮೆಂಟ್ ಮಾಡಿ ಆದ್ಮೇಲೆ ಒಂದು ವೈಟ್ ಪೇಪರ್ ಪ್ರಿಂಟ್ ತೆಗಿತಾ ಇದ್ರು. ಪ್ರಿಂಟ್ ತೆಗೆದು ಅದನ್ನ ಕರೆಕ್ಷನ್ ಆಗ್ತಾ ಇದ್ರು, ಎಲ್ಲೆಲ್ಲಿ ಸ್ಮಾಲ್ ಮಿಸ್ಟೇಕ್ ಇಲ್ಲೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ರಾಘವೇಂದ್ರ ಸರ್ ಕೊಡ್ತಾ ಇದ್ರು. ರಾಘವೇಂದ್ರ ಸರ್ ಕೊಟ್ಟಾಗ ರಾಘವೇಂದ್ರ ಸರ್ ಓದಿರೋರು ಅವ್ರು ರಾಘವೇಂದ್ರನ ಟೈಪಿಂಗ್ ಮಾಡ್ತಾರೆ, ಎಲ್ಲೂ ಕೂಡ ಕರೆಕ್ಷನ್ ಇರ್ತಾ ಇರಲಿಲ್ಲ. ಆದ್ರೂ ಕೂಡ ರಾಯರು ಅದು ಪ್ರಿಂಟ್ ಔಟ್ ತಗೋದು ಅಲ್ಲೂ ಎಲ್ಲೋ ಒಂದು ಜಾಗ ಹುಡುಕ್ತಾ ಇರೋರು. ಅಷ್ಟು ಮಟ್ಟಿಗೆ ಅವರು ಆ ಪೇಪರ್ನ ಜನರ ಮಧ್ಯದಲ್ಲಿ ಬೆಳೆಸ್ಬಿಟ್ಟಿದ್ರು. ಇವತ್ತು ಮನೆ ನೋಡಿ ಸಂಭ್ರಮಾಚರಣೆ 50ನೇ ವರ್ಷದ ರಂಗಮಂದಿರಲ್ಲಿ ಮಾಡಿದ್ರು. ಆ ಬಂದಂತ ಜನಗಳು ನೋಡಿದ್ರೆ ನಮಗೂ ಆಶ್ಚರ್ಯ ಆಗುತ್ತೆ, ಅಷ್ಟು ಜನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಸುಹಾಸ್ ಅವ್ರು ಇರ್ಬೋದು, ಅವ್ರ ಮಕ್ಳು ಇರ್ಬೋದು, ಅವ್ರು ಎಷ್ಟೆಷ್ಟು ಜನಗಳಿದಾರೋ ಅವರು ರಾಯರ ಸಂಪರ್ಕದಲ್ಲಿ ಅವರೆಲ್ಲರನ್ನೂ ಭೇಟಿ ಮಾಡಿ ಆ ಬೆಳಗ್ಗೆಯಿಂದ ಸಂಜೆ ನಡೆದ ಕಾರ್ಯಕ್ರಮಗಳು ಕಣ್ಮುಂದೆ ಸಾಕ್ಷಿ. ಬರೀ ನ್ಯಾಯ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಮಟ್ಟಿಗೆ ಕೊಲೋ ಪತ್ರಿಕೆಯನ್ನು ಬೆಳೆಸ್ಬಿಟ್ಟು ಹೋಗಿದ್ದಾರೆ. ಮತ್ತು ಅವ್ರಿಗೊಂದು ಆಸೆ ಇತ್ತು, ನಾನು ಒಂದು ಕಲರ್ ಪತ್ರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಮೊದಲಿಂದ ಇತ್ತು ಅವರು. ಅಂದ್ರೆ ಅವ್ರಿಗೆ ಯಾಕಂದ್ರೆ ಯಾರು ಮಾಡಿಲ್ಲ, ನಾನು ಯಾಕೆ ಮಾಡ್ಬೇಕು, ಯಾರನ್ನ ಮಾಡಿ ಕಾಂಪಿಟೇಟಿವ್ ಇದ್ದಿದ್ರೆ ಮಾಡಾಕಿದ್ದಾರೆ. ಯಾವಾಗ ಅವ್ರಂತ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಪತ್ರಿಕೆ ಕಾಂಪಿಟೇಟಿವ್ ಇದ್ದಲ್ಲಿ. ಇನ್ಯಾರು ಮಾಡಿಲ್ಲ ಅಲ್ಬಿಟ್ಟು ಆದ್ರೂ ಕೂಡ ಕೋಲೋ ಪತ್ರಿಕೆನ ಕೋಲಾರ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಮಾಡ್ಕೊಂಡು ಆದ್ಮೇಲೆ ಬೇರೆ ಎಲ್ಲರೂ ಕೂಡ ನಾವು ಪ್ರಾದೇಶಿಕ ಮಾಡ್ಬೇಕು ಅಂತ ಮುಂದಕ್ಕೆ ಹೋಗಿದ್ವಿ. ಫಸ್ಟ್ ಅವರೇ ಮಾಡಿದ್ದು, ನನಗೆ ಗೊತ್ತಿದ್ದಂಗೆ ಪ್ರಾದೇಶಿಕ ಮಾಡಿದ್ದು. ಇವತ್ತು ವಾರ್ತಾಲೇಖೆಯಲ್ಲಿ ಪ್ರಾದೇಶಿಕ ಪತ್ರಿಕೆ ಮಾಡ್ಕೊಂಡು ಎಷ್ಟು ಕಷ್ಟ ಅಂತ ಗೊತ್ತಿದೆ ಇವತ್ತು. ಅಂತ ಸಂದರ್ಭ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಗೂ ಮಾಡಿದ್ರು. ಅವತ್ತಿಂದ ಪೇಪರ್ನ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಅವ್ರಿಗೆ ಪೇಪರ್ ವಿತರಣೆ ಆದ ದುಡ್ಡು ಬರ್ತಾ ಇರೋದು ಕೊಲೋ ಪತ್ರಿಕೆ ಒಂದಕ್ಕೆ, ಯಾವುದಕ್ಕೂ ಬರ್ತಾರೆ. ಇವತ್ತು ಸಂಪಾದಕರು ಎಲ್ಲರೂ ಇದ್ದಾರೆ, ಬೇಕಾಗಿ ಕೇಳ್ಬೋದು, ಯಾರಿಗೂ ಬರ್ತಿಲ್ಲ ಇವತ್ತು ಪತ್ರಿಕೆ. ಈ ನಡುವೆ ಮಾತ್ರ ಲೋಕಲ್ ಪತ್ರಿಕೆ ಜನರ ಮಧ್ಯೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತು ಬಸ್ ವ್ಯವಸ್ಥೆ ಇರ್ಬೋದು, ಮತ್ತು ಪತ್ರಕರ್ತ ಸಿಗದೇ ಇರೋಂಥದ್ದು. ಇವತ್ತು ಯಾರು ಬದುತ್ತಾ ಇರೋಂಥ ಪತ್ರಕರ್ತ ಫೀಲ್ಡ್ ಯಾರು ಬರ್ತಾ ಇಲ್ಲ. ಸುಮ್ಮನೆ ಎಲ್ಲ PDF ಹಾಕ್ಬಿಡಪ್ಪ ನಮ್ಮ ಮಟ್ಟಕ್ಕೆ ಇವತ್ತು ಪತ್ರಕರ್ತರು ಕೂಡ ಬಂದ್ಬಿಟ್ಟಿದ್ದಾರೆ. ಪತ್ರಿಕೆ ತಗೊಂಡು ವಿತರಣೆ ಸರಬರಾಜು ಮಾಡಿ ಆಫೀಸ್ಗೆ ಹಾಕ್ತೀನಿ. ಯಾವ ಪತ್ರಕರ್ತ ಯಾವ ತಾಲೂಕಲ್ಲೂ ಇಲ್ಲ ಇವತ್ತು. ಅವ್ರು ನಮಗೆ ಫೋನ್ ಮಾಡ್ತಾರೆ, ಸರ್ ಹೋಗಿ PDF ಬಂದು ಹಾಕ್ಬಿಡಿ ಸರ್, ಸಾಕು ನಮ್ಗೆ ಪತ್ರಿಕೆ ನಿಧಾನ ಬರಲಿ ಅಂತ ಹೇಳ್ಬಿಟ್ಟು ಅಂತ. ಆ ಮಟ್ಟಕ್ಕೆ ಇವತ್ತು ನಾವು ಪತ್ರಿಕಾ ರಂಗ ಹೋಗ್ತಾ ಇದೆ. ಅಂಥ ಸಂದರ್ಭದಲ್ಲೂ ಕೂಡ ರಾಯರನ್ನ ಪ್ರತಿಯೊಬ್ಬರು ನೆನೆಸ್ಕೊಳ್ಳೇಬೇಕು. ಅವ್ರ ಶ್ರಮನ ಯಾವುದೇ ಕಡೆ ಮರೆಯಬಾರ್ದು. ಈ ಕೋಲೋ ಪತ್ರಿಕಾ ರಾಯರ ಶ್ರಮ ಮತ್ತು ಅವ್ರ ಬದ್ಧತೆ ಇವತ್ತು ನಮ್ಮ ಸಂಪಾದಕಕ್ಕೆ ದಾರಿ ಆಗ್ಬೇಕಂತ ಹೇಳ್ತಾ, ಮತ್ತು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾವು ಸಾಲದ ಖಾತೆಗಾಗಲೇ ಅವ್ರ ಜೊತೆ ಹೊರನಾಡಿಗೆ ಸಾಕಷ್ಟು ಜನ ಇದ್ದಾರೆ. ಆ ಸಂಬಂಧಪಟ್ಟ ಅವತ್ತು ಕೂಡ ರಂಗಮಂದಿರ ಕೂಡ ಮಾತಾಡಿದಾಗ ಎಲ್ಲರೂ ನಾನೇ ಹೇಳಿದ್ವಿ, ಎಲ್ಲ ಹೋಗ್ಲಿದ್ದು ಬಂದಿದೆ. ಅವ್ರನ್ನ ಯಾರು ಕೂಡ ಇದ್ದಿಲ್ಲ, ಆ ಮಟ್ಟಿಗೆ ಜನಸಂಪರ್ಕ ಇರುತ್ತೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಇತ್ತು, ಕನ್ನಡಪರ ಸಂಘಟನೆಗಳಲ್ಲೂ ಕೆಲಸ ಮಾಡ್ತಾ ಇದ್ರು. ಕೆಲವೆಲ್ಲ ಸಲಹೆ ಸೂಚನೆ ಕೂಡ ಕೊಡ್ತಾ ಇದ್ರು. ನಾನು ಸುಮಾರು ಸರಿ ಹೋದಾಗ ನನಗೂ ಹೇಳೋರು ಅಂದರೆ ಟೈಮಿಂಗ್ ಅವರೇ ಹಿಂದೆ ಮುಂದೆ ಏನು ನೋಡ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಕೊಲೋ ಪತ್ರಿಕೆ ರಾಯನ ಒಂದು ಕೊಲೋ ಪತ್ರಿಕೆಯನ್ನು ಬೆಳೆಸ್ಬಿಟ್ಟು 50 ವರ್ಷ ಸಂಭ್ರಮಾಚರಣೆ ಕೂಡ ಮುಗಿಸಿದೆ. ಅವರು ಪೀಠಿಕೆ ಹಾಕ್ಕೊಟ್ಟಿಲ್ಲ ಸರ್, ಇಲ್ಲ ಅವ್ರ ಮಕ್ಕಳು ಅದನ್ನ ಪೂರೈಸಿದ್ದಾರೆ. ಇನ್ನೂ ಕೊಲೋ ಪತ್ರಿಕೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ, ರಾಯರನ್ನ ಇನ್ನೂ ಹೆಚ್ಚಿಗೆ ಅವರ ಹೆಸರನ್ನ
ಇಡೀ ರಾಜ್ಯ ಅಂತ ಬೆಳೆಸ್ಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ.